ದಾವಣಗೆರೆ ಜಿಲ್ಲೆ ಪ್ರಭಾರಿಯಾಗಿ ನಮ್ಮ ಅಧ್ಯಕ್ಷರು ನೇಮಕ ಮಾಡಿದ್ದಾರೆ. ಹಾಗಾಗಿ ಇವತ್ತು ಸಭೆಗೆ ಬಂದಿದ್ದೇನೆ. ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕುಗಳ ಪ್ರವಾಸವನ್ನು ಕೂಡ ಮಾಡ್ತಾಯಿದ್ದೇನೆ. ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಕಷ್ಟಪಟ್ಟು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಶ್ರಮಿಸಿ ಇಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕೆಲಸ ಖಂಡಿತವಾಗಿ ಮಾಡ್ತೇವೆ. ಯಾವುದು ಬಣ ಇಲ್ಲ. ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಒಂದೇ ಬಣ, ಭಾರತೀಯ ಜನತಾ ಪಕ್ಷದ ಬಣ. ಹಾಗಾಗಿ ಪಕ್ಷದ ನಮ್ಮ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ ಅನ್ನೋ ಮಾತನ್ನು ಹೇಳಿದರೆ, ಆ ನಿಟ್ಟಿನಲ್ಲಿ ಟಿಕೆಟ್ ಯಾರಿಗೆ ಕೊಟ್ಟರು ಕೂಡ ನಾವೆಲ್ಲ ಕೂಡ ಕಷ್ಟಪಟ್ಟು ಕೆಲಸ ಮಾಡೋಂಥ ಕೆಲಸ ಮಾಡ್ತೀವಿ. ಅಲ್ಲ ನೋಡಿ, ಅಂತಿಮ ತೀರ್ಮಾನ ಪಕ್ಷದ ವರಿಷ್ಠರು ಮಾಡ್ತಕ್ಕಂಥದ್ದು. ಸನ್ಮಾನ್ಯ ಯಡಿಯೂರಪ್ಪನವರು ಅಲ್ಲಿನ ಒಬ್ಬ ಸದಸ್ಯರಾಗಿದ್ದಾರೆ. ಸೊ ಹಾಗಾಗಿ ಆ ತೀರ್ಮಾನ ಆದಮೇಲೆ ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಸ್ಥಳೀಯರು ಎಲ್ಲ ಒಂದೇ, ಎಲ್ಲ ಸ್ಥಳೀಯರು ಬಿಟ್ಟು ಬೇರೆ ಯಾರೂ ಇಲ್ಲ, ಎಲ್ಲ ಒಂದೇ. ಈಗ ಕಳೆದ 5-6 ಬಾರಿಗಳಿಂದ ಕೂಡ ಸ್ಥಳೀಯರಂತ ಯಾಕಿರಲಿಲ್ಲ, ಇವತ್ತೇ ಏನೋ ಖಂಡಿತ ಮಾಡ್ತೀನಿ. ಎಲ್ಲರನ್ನೂ ಕರೆದು ಎಲ್ಲರೂ ಕೂಡ ಮೀಟಿಂಗ್ ಮಾಡಿ ಎಲ್ಲರೂ ಕೂಡ ಸರಿದೂಗಿಸ್ಕೊಂಡು ಹೋಗುವಂಥ ಕೆಲಸ ಖಂಡಿತವಾಗಿ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ಟಿಕೆಟ್ ಘೋಷಣೆ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಅದಾದಮೇಲೆ ಪ್ರತ್ಯೇಕವಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಸಭೆ ತಗೊಂಡು ಆ ಕೆಲಸವನ್ನು ಮಾಡ್ತೇನೆ. ಈಗ ತಮ್ಮ ಬಗ್ಗೆನೂ ಭಿನ್ನಾಭಿಪ್ರಾಯ ಇದೆ ಸರ್. ಉಸ್ತುವಾರಿ ಆದ ಮುಂಚೆನೂ ಜಾಸ್ತಿ ಬರಿಲ್ಲ, ಕೆಲಸ ಮಾಡಿಲ್ಲ, ಮತ್ತೆ ಈಗಲೂ ಯಾರನ್ನ ನೀವೇ ಹೇಳಿ ಮಾತಾಡ್ತಾ ಇದ್ದಾರೆ ಸರ್. ಅಲ್ಲ ಈಗ ಒಂದು ನಿಮಿಷ, ನನಗೆ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಅಭಿವೃದ್ಧಿ ವಿಚಾರ ಇರ್ಬೋದು, ನಮ್ಮ ಯಾರು ಪಕ್ಷದ ಮುಖಂಡರು ಇರ್ಬೋದು, ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡು ಕೆಲಸ ಮಾಡಿದ್ದೀನಿ. ಆಯಿತಾ, ನನಗೆ ತೃಪ್ತಿ ಇದೆ, ತಮಗೂ ಕೂಡ ತೃಪ್ತಿ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದರೆ ಎಷ್ಟು ಬಾರಿ ಬಂದಿದ್ದೀನಿ ಅಂತೇಳಿ ನೀವೇ ಲೆಕ್ಕ ತಗೊಳ್ಳಿ. ಸೊ ಹಾಗಾಗಿ ಅದರಲ್ಲಿ ಯಾವುದೂ ಸತ್ಯಾಂಶ ಇಲ್ಲ. ಈಗ ನಾನು ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿರ್ಬೋದು, ಜಿಲ್ಲೆಯ ಮುಖಂಡರ ಜೊತೆ ಇರ್ಬೋದು ನಿಕಟವಾಗಿ ಸಂಪರ್ಕ ಇದ್ದು ಮಾಡಿದ್ದೀನಿ. ಅಧಿಕಾರ ಅವಧಿ ಮುಗಿದ ಮೇಲೆ ಮತ್ತೆ ನಾನು ಬರಲಿಕ್ಕೆ ಹೋಗಿಲ್ಲ. ಯಾಕಂತಂದರೆ ನನಗೆ ಮತ್ತೆ ಎಲ್ಲೋ ಒಂದು ಕಡೆ ಪಕ್ಷದ ಇದಾಯಿತು. ತದನಂತರ ಕ್ಷೇತ್ರದಲ್ಲಿ ಕೂಡ ನಾವು ಎಷ್ಟೋ ಅಂತರದಿಂದ ಗೆಲ್ಲಬೇಕಾಗಿತ್ತು, ಕಡಿಮೆ ಅಂತರದಿಂದ ಗೆದ್ವಿ. ಸೊ ಇವೆಲ್ಲ ಅನೇಕ ವಿಚಾರಗಳು ಮತ್ತು ಕೆಲವು ಸಮಸ್ಯೆಗಳು ಅನ್ನು ಚರ್ಚೆ ಮಾಡಿ ತದನಂತರ ಈಗ ಒಂದು ಹಂತಕ್ಕೆ ಬಂದಿದ್ದೆ. ಈಗ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೇನೆ ಮತ್ತು ಜಿಲ್ಲೆಯಲ್ಲಿ ಕೂಡ ಇವತ್ತು ಪಕ್ಷ ಸಂಘಟನೆ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ಸರ್, ತಮ್ಮ ಟೀಮ್ ಸದಸ್ಯರು ಮತ್ತು ಕಾಂಗ್ರೆಸ್ ನೋಡಿವ್ರೆ, ಒಂದು ನಿಮಿಷ, ಹೌದು ಇತ್ತು. ಇವತ್ತು ಅವರವರ ಅನುಕೂಲಕ್ಕೆ ತಕ್ಕಂಗೆ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ನಾನು, ನಮ್ಮ ಇನ್ನೊಬ್ಬ ಸ್ನೇಹಿತರು ಮುನರತ್ನವ್ರು ಇರ್ಬೋದು, ನಾವು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಒಪ್ಪಿದ್ದೀವಿ. ಇವತ್ತು ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ನಾವು ಕೆಲಸವನ್ನು ಮಾಡ್ತೀವಿ. ನೋಡಿವ್ರೆ, ಯಾವತ್ತೂ ಆಶಾದಾಯಕವಾದಂಥ ಏನೇ ನಮಗೆ ನಮ್ಮ ಮನಸ್ಸಿಗೆ ಅಂದರೆ ನಮಗೆ ಅನುಕೂಲ ಸಿಂಧು ಕೆಲಸಗಳನ್ನು ಮಾಡಬಾರ್ದು. ಯಾರೇ ಆಗಲಿ ನಮಗೆ ಏನು ಅನುಕೂಲ ಆಗ್ತದೆ ಆ ಕಡೆ ಹೋಗುವಂಥದ್ದು ಅದು ಸಂಬಂಧಿಸಿದೆ. ನಾವು ಪಕ್ಷಕ್ಕೆ ಬಂದಿದ್ವಿ, ಪಕ್ಷದಲ್ಲಿ ನಮ್ಮನ್ನು ಗೌರವ ಕೊಟ್ಟಿದ್ದಾರೆ, ಪಕ್ಷದಲ್ಲಿ ಗೌರವತೆ ನಡೆಸ್ಕೊಂಡಿದ್ದಾರೆ, ಎಲ್ಲ ಜವಾಬ್ದಾರಿಗಳನ್ನ ಕೊಟ್ಟಿದ್ದು, ಜವಾಬ್ದಾರಿಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ರು. ಮತ್ತು ಪಕ್ಷ ಇವತ್ತು ಕೂಡ ಗೌರವದಿಂದ ನಡೆಸ್ಕೊಂಡು ಹೋಗ್ತಾಯಿದೆ. ಹಾಗಾಗಿ ಪಕ್ಷಕ್ಕೆ ನಾವು ಗೌರವ ತಿಳಿಸ್ಕೊಂಡು ನಮಗೆ ಆ ರೀತಿಯಾದಂಥ ಅವಶ್ಯಕತೆಯೂ ಇಲ್ಲ, ಆ ರೀತಿಯಾದಂಥ ಭಾವನೆಗಳು ಕೂಡ ನಮ್ಮಲ್ಲಿ. ಯಾರು ನಾನು ಕೂಡ ಕರೆದು ಮಾತಾಡಿದ್ರು ಕೂಡ ಸರಿ ಇಲ್ಲ ಅಂದಾಗ ನಾವು ಏನು ಮಾಡೋದು? ನೋಡೋಣ, ಮುಂದಿನ ದಿನಗಳಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗಲಿ, ಯಾರು ಹೋಗ್ತಾರೆ ಯಾರು ಬರ್ತಾರೆ ಅಂತ ಆಮೇಲೆ ತೀರ್ಮಾನ ಆಗ್ತದೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 28 ವಿಧಾನಸಭಾ ಕ್ಷೇತ್ರಗಳಿಗೆ ಗೆಲ್ಲೋದು ನಮ್ಮ ಗುರಿ. ಇವತ್ತು ಜನ ಪಾಪ ಕಾತುರರಾಗಿದ್ದಾರೆ ಓಟ್ ಹಾಕಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ. ಹಾಗಾಗಿ ಇವರ ಯಾವುದೇ ಗ್ಯಾರಂಟಿಗಳು ಎಲ್ಲ ಕೂಡ ಆ ಪಾರ್ಲಿಮೆಂಟ್ ಚುನಾವಣೆ ಕೊಚ್ಚಿ ಹೋಗೋಂಥ ಕೆಲಸ ಆಗ್ತದೆ. ಮುಂದಿನ ದಿನಗಳಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಗೆದ್ದಾದಮೇಲೆ ಎಲ್ಲ ಗ್ಯಾರಂಟಿಗಳು ಕೂಡ ನಿಲ್ಲಿಸುವಂಥ ಕೆಲಸ ಖಂಡಿತವಾಗಿ ಆಗ್ತದೆ. ಸರ್, ಈಗ ಲೋಕಸಭಾ ಚುನಾವಣೆ ನಂತರ ಸರ್ಕಾರ ಪತನ ಆಗುತ್ತೆ, ಬಿಜೆಪಿ ಅವರು ಅದ್ರ ಬಗ್ಗೆ ನಾನು ಮಾತಾಡೋದು. ನೋಡಿ, ಸಿದ್ದರಾಮಯ್ಯವ್ರು ಯಾವ ಆಧಾರದ ಮೇಲೆ ಹೇಳಿದಾರೋ ಗೊತ್ತಿಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಯಾವ ಆಧಾರದ ಮೇಲೆ ಹೇಳಿದಾರೋ ಗೊತ್ತಿಲ್ಲ. ಆದರೆ ಆ ರೀತಿಯಾದಂಥ ಯಾವುದೇ ಭಾವನೆಗಳ ಮುಂದೆ ಇಲ್ಲ. ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಹೋರಾಟವನ್ನು ಮಾಡಿ ಇನ್ನೂ 4 ವರ್ಷ ಸರ್ಕಾರದ ಕಿವಿ ಹಿಂಡಿ ಈ ರಾಜ್ಯದ ಜನತೆಗೆ ಅವರ ಲೋಪಗಳನ್ನ ಎತ್ತಿ ಹಿಡಿಯುವಂಥ ಕೆಲಸ ಮಾಡಿ ಮುಂದೆ ಚುನಾವಣೆಯಲ್ಲೇ ನಾವು ಅಧಿಕಾರಕ್ಕೆ ಬರೋಂಥ ಕೆಲಸ ಮಾಡ್ತೀವಿ.